ಆಶಾ ಅವ್ರಿಗೆ ಏನೋ ಡೌಟ್ ಇದೆ, ಹೇಳಿ ಆಶಾ. ಆಶಾ ಅವರೇ ಹೇಳಿ. ಆಶಾ ಮೇಡಮ್. ಏನಿಲ್ವಾ, ಹ್ಯಾಂಡ್ ರೈಸ್ ಮಾಡಿದ್ರಲ್ಲ ಸರಿ, ಓಕೆ. ಡೌಟ್ ಏನೂ ಇಲ್ಲ ಅಂದರೆ ಈಗ ಶುರು ಮಾಡೋಣ. ಮೊದಲು ನಿಮ್ಮ ದೀಪಗಳನ್ನು ಹಚ್ಕೊಳ್ಳಿ. ನಿಮ್ಮ ದೀಪಗಳನ್ನು ಹಚ್ಕೊಳ್ಳಿ. ದೀಪಕ್ಕೆ ಕೈ ಮುಗೀತಾ. ಅಕ್ಕ ಇಲ್ಲಿ ತನಕ ಧ್ಯಾನನೇ ಮಾಡಿಸಿದ್ದಾರೆ. ಚಿಕ್ಕದಾಗಿ ದೀಪಕ್ಕೆ ನಮಸ್ಕಾರ ಮಾಡ್ತಾ, ನಿಮ್ಮ ಮನೆ ದೇವರು, ನಿಮ್ಮ ತಂದೆ ತಾಯಿಗಳು, ನಿಮ್ಮ ಇಷ್ಟ ದೇವರು, ನಿಮ್ಮ ಕುಲದೇವರು ಯಾರಿದ್ದಾರೆ, ಯಾರನ್ನ ನೀವು ಜ್ಞಾಪಿಸ್ಕೋಬೇಕು, ನಿಮ್ಮ ಇಷ್ಟವಾಗಿರುವಂಥ ಗುರುಗಳು, ಪ್ರತಿಯೊಬ್ಬರನ್ನು ಜ್ಞಾಪಿಸ್ಕೊಂಡು ಅವ್ರ ಹತ್ರ ಅಫರ್ಮೇಷನ್ನಲ್ಲಿ ಕೇಳ್ಕೊಳ್ಳಿ. ಅಫರ್ಮೇಷನ್ ಅಂತ ಅಂದರೆ ಒಂದು ಮುಂದೆ ಆಗಿದೆ ಅನ್ನೋದನ್ನು ಈಗಲೇ ಹೇಳಬೇಕು. ನನ್ನ ಕೆಲಸಗಳು ನಾನು ಅಂದುಕೊಂಡ ಹಾಗೆ ಎಲ್ಲ ನಡೀತಾ ಇದೆ. ಇದಿಷ್ಟಕ್ಕೂ ನಡೆಸೋದಕ್ಕೆ ನೀವೇ ಕಾರಣ. ನೀವುಗಳೆಲ್ಲ ಜೊತೆಗಿದ್ದು ನನಗೆ ಸರಿಯಾದ ಆಶೀರ್ವಾದ, ಸರಿಯಾದ ಮಾರ್ಗದರ್ಶನ ತೋರಿಸ್ತಾ ಇರೋದ್ರಿಂದಾಗಿ ಎಲ್ಲ ಕೆಲಸಗಳನ್ನು ಸುಲಲಿತವಾಗಿ, ಸುಲಭವಾಗಿ ನಾನು ಮಾಡ್ಕೊಂಡು ಹೋಗ್ಲಿಕ್ಕಾಗ್ತಾ ಇದೆ. ನನ್ನ ಈ ಪ್ರತಿಯೊಂದು ಜಯಕ್ಕೂ, ಈ ಪ್ರತಿಯೊಂದು ಸಕ್ಸಸ್ಗೂ ನೀವೇ ಕಾರಣರಾಗಿದ್ದೀರಾ. ನಿಮಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ, ಇವತ್ತಿನ ಒಂದು ನ್ಯೂ ಮೂನ್ ರಿಚುಯಲ್ಸ್ ಅಂತ ನಾವೇನು ಕರಿತೀವಿ, ಅಥವಾ ಅಮಾವಾಸ್ಯೆಯ ರಿಚುಯಲ್ಸ್ ಏನಿದೆ, ಆ ಪದ್ಧತಿಯನ್ನು ನಾನಿವತ್ತು ಫಾಲೋ ಮಾಡ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಅವ್ರನ್ನ ಬೇಡ್ಕೊಳ್ತಾ, ನೇಚರ್ನು ಒಂದ್ಸರಿ ಅದೇ ಥರ ಬೇಡ್ಕೊಳ್ಳಿ. ನೇಚರ್ನು ಒಮ್ಮೆ ಬೇಡಿಕೊಂಡು, ನಿಮಗೆ ಹೇಳಿದ್ದೆ, ನಿಮ್ಮದೊಂದು ಡೈರಿ ಇರ್ಬೋದು ಅಥವಾ ಒಂದು ಪುಸ್ತಕ ಇರ್ಬೋದು, ಅದರಲ್ಲಿ ನಿಮ್ಮ 5 ವಿಷಸ್ಗಳನ್ನು ಬರ್ಕೊಳ್ಳಿ. 5ಕ್ಕಿಂತ ಜಾಸ್ತಿ ಬರಿಬಾರ್ದ ಸರ್ ಅಂದರೆ ಆ ಥರ ಏನೂ ಇಲ್ಲ. ಡೆಫಿನೆಟಾಗಿ 5ಕ್ಕಿಂತ ಜಾಸ್ತಿ ಬರ್ಕೋಬೋದು, ಏನು ಅಭ್ಯಂತರ ಇಲ್ಲ. 5ಕ್ಕಿಂತ ಕಮ್ಮಿ ಬರ್ಕೋಬಾರ್ದ, ಅದಕ್ಕೂ ತೊಂದರೆ ಇಲ್ಲ. 5ಕ್ಕಿಂತ ಕಮ್ಮಿ ಬರ್ಕೊಳ್ಳಿ. ನಿಮಗೆ ಯಾವುದು ಅಫರ್ಮೇಷನ್ ಅಂದರೆ ನಿಮಗೆ ಯಾವುದು ಇವಾಗ ಕೆಲಸಗಳಾಗಬೇಕಾಗಿದೆ, ದಯವಿಟ್ಟು ಅದನ್ನು ಬರ್ಕೊಳ್ಳಿ. ಏನು ಬೇಕಾದರೂ ಇರ್ಬೋದು. ನಿಮ್ಮ ಮಗುವಿನ ಅಡ್ಮಿಷನ್ ಇರ್ಬೋದು, ನೀವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರೋದಿರ್ಬೋದು, ಅಥವಾ ನೀವು ಒಂದು ಲಾಟ್ರಿ ಟಿಕೆಟ್ ತೊಗೊಂಡಿದ್ದೀರ, ಲಾಟ್ರಿ ಟಿಕೆಟಲ್ಲಿ ದುಡ್ಡು ಬರಬೇಕು ಅನ್ನೋದಿರ್ಬೋದು. ಯಾವ್ದು ಬೇಕಾದ್ರೂ ಆಗ್ಬೋದು. ಇದು ಅದಂತಲ್ಲ ಅನ್ಬೋದು, ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಲಾಟ್ರಿ ಎಲ್ಲಿದೆ ಸರ್ ಅಂತ. ಕರ್ನಾಟಕ ರಾಜ್ಯ ಸರ್ಕಾರ ಬೇಡ, ಪಕ್ಕದ ಸ್ಟೇಟು ಕೇರಳದಲ್ಲಿ ತೊಗೊಂಡಿದ್ದೀರ ನನಗೆ ಗೊತ್ತಿಲ್ಲ. ಆದರೂ ಹೇಳಿರ್ತೀನಿ, ಏನು ಬೇಕಾದ್ರೂ ನಿಮ್ಮ ಅಫರ್ಮೇಷನ್ಸ್ ಏನಿದೆ ಅದನ್ನು ದಯಮಾಡಿ ಎಲ್ಲರೂ ಬರೆದಿಟ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಈಗ ಈ ಬಿಳಿಯ ಹಾಳೆಯನ್ನು ಕೈಗೆ ತಗೊಳ್ಳಿ. ಆ ಬಿಳಿಯ ಹಾಳೆಯ ಮೇಲೆ ಈ ಕೆಂಪು ಶಾಯಿ, ರೆಡ್ ಇಂಕಲ್ಲಿ ನೀವು ನಿಮ್ಮ ಅಫರ್ಮೇಷನನ್ನು, ನಿಮ್ಮ ಅಂದ್ಕೊಂಡಿರೋದನ್ನು ಈ ಥರ ಬರಿಬೇಕು. ಏನಂತ ಅಂದರೆ, ಫಸ್ಟ್ ನೀವು ಶುರು ಮಾಡೋದು ಟು ಮೈ ಡಿಯರ್ ಯೂನಿವರ್ಸ್, ಟು ಮೈ ಡಿಯರ್ ಯೂನಿವರ್ಸ್ ಅಂದರೆ ಕನ್ನಡದಲ್ಲಿ ಬರಿಬೇಕಂತ ಇರೋರು, ನನ್ನ ಪ್ರೀತಿಯ ಬ್ರಹ್ಮಾಂಡವೇ, ನನ್ನ ಪ್ರೀತಿಯ ಬ್ರಹ್ಮಾಂಡವೇ. ಇಂಗ್ಲೀಷಲ್ಲಿ ಟು ಮೈ ಡಿಯರ್ ಯೂನಿವರ್ಸ್. 3 ಬಾರಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದ, ಧನ್ಯವಾದ, ಧನ್ಯವಾದ.
ನನ್ನ ಪ್ರೀತಿಯ ಭೂಮಂಡಲವೇ, ಧನ್ಯವಾದ ಧನ್ಯವಾದ ಧನ್ಯವಾದ. ಇಂಗ್ಲೀಷಲ್ಲಾದರೆ ಟು ಮೈ ಡಿಯರ್ ಯೂನಿವರ್ಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಪೇಪರ್ ಮೇಲೆ ಬರೀರಿ. ನಿಮಗೆ ಪೇಪರಿನ ಹಾಳೆಯ ಒಂದು ಭಾಗ ಒಂದು ಸೈಡ್ ಸಾಲಿಲ್ಲ ಅಂದರೆ ತೊಂದರೆ ಇಲ್ಲ, ಅದರ ಹಿಂಭಾಗದಲ್ಲೂ ಕೂಡ ನೀವು ಬರೀಬಹುದು, ಏನೂ ಅಭ್ಯಂತರವಿಲ್ಲ. ಇನ್ನು ಇದರ ಕೆಳಗಡೆ 1, 2, 3, 4 ಅಂತ ಸೀರಿಯಲ್ ನಂಬರ್ಗಳನ್ನು ಹಾಕ್ತಾ ನಿಮ್ಮ ಪ್ರಯಾರಿಟಿ ಪ್ರಕಾರ ಯಾವುದು ನಿಮ್ಮ ವಿಶಸ್ ಫಸ್ಟ್ ಆಗಬೇಕು, ಯಾವ ನಿಮ್ಮ ಅನಿಸಿಕೆ ಮೊದಲನೇದು, ಏನಮ್ಮ ಲಕ್ಷ್ಮಿ ಅವರೇ ಹೇಳಿ, ಏನು ಹೇಳಬೇಕು? 1, 2, 3, 4 ಅಂತ ಸೀರಿಯಲ್ ನಂಬರ್ಗಳನ್ನು ಹಾಕೊಳ್ತಾ ನಿಮ್ಮ ವಿಶಸ್ ಏನಿದೆ ಆ ವಿಶಸ್ನ ಬರಿತಾ ಹೋಗಿ. ಹೇಗೆ ಬರಿಬೇಕು ಅಂದ್ರೆ, ಮೊದಲು ಯಾವುದು ವಿಷಯ ನಿಮಗೆ ತುಂಬಾ ಅರ್ಜೆಂಟ್ ಇದು, ಫುಲ್ಫಿಲ್ ಬೇಗ ಆಗಬೇಕು ಅನ್ನೋಂಥದ್ದಿದೆ ಅದನ್ನ ಮೊದಲು ಬರೀರಿ. ಸ್ವಲ್ಪ ಟೈಮ್ ಇದೆ, ಕಾಲಾವಕಾಶವಿದೆ, ನಿಧಾನವಾಗಾದ್ರೂ ಪರವಾಗಿಲ್ಲ ಅನ್ನೋದನ್ನ ಲಾಸ್ಟಿಗೆ ಬರೀರಿ. ಈ ತರ ಇಲ್ಲ ನನ್ಗೆ ಗೊತ್ತಾಗ್ತಾ ಇಲ್ಲ, ಎಲ್ಲ ಒಟ್ಟಿಗೆ ಆಗ್ಬೇಕು ಅನ್ನಿಸ್ತಾ ಇದೆ, ಏನು ತೊಂದರೆ ಇಲ್ಲ, ಆದ್ರೂ ಕೂಡ ಬರೆಯೋದನ್ನ ಒಂದ್ರ ಕೆಳಗಡೆ ಒಂದು ಬರೀಲೇಬೇಕು. ನಿಮ್ಗೆ ಯಾವ್ದು ಮೊದಲು ಜ್ಞಾಪಕ ಬರುತ್ತೋ ಅದನ್ನ ಮೊದಲು ಬರೀರಿ, ಯಾವ್ದು ಕೊನೆಗೆ ಜ್ಞಾಪಕ ಬರುತ್ತೋ ಅದನ್ನ ಕೊನೆಗೆ ಬರೀರಿ. ನೀವು ಯಾವ್ದಾದ್ರು ಲೋನ್ ತಗೊಂಡಿದ್ದೀರಾ, ಅದನ್ನ ಇಮಿಡಿಯೇಟ್ ಆಗಿ ತೀರಿಸ್ಬೇಕು ಅಂತ ನಿಮ್ಗೆ ಇದಾಗಿದೆ, ಮನಸ್ಸಾಗಿದೆ, ಅದಕ್ಕೆ ನಿಮ್ಗೆ ಹಣ ಬರಬೇಕು. ನೀವು ಬರವಣಿಗೆ ಹೇಗಿರ್ಬೇಕು ಅಂತ ಅಂದ್ರೆ, ನೀವು ಲೋನ್ ತಗೊಂಡಿದ್ರೆ ಲೋನ್ನ ತೀರಿಸಿದ್ದೀನಿ ಅಂತ ಬರೀಬೇಕು, ಲೋನ್ ತೀರಿಸ್ಬೇಕು ಅಂತ ಬರೀಬಾರ್ದು. ಅಫರ್ಮೇಶನ್ ಫುಲ್ ಪಾಸಿಟಿವ್ ಆಗಿರ್ಬೇಕು. ನೀವೇನ್ ಬರೀತೀರಾ ಆ ಕೆಲಸ ಆಗೋಗಿದೆ ಅಂತ ಬರೀಬೇಕು. ಇವತ್ತು ನೀವೇನಾದ್ರು ಲಕ್ಷ್ಮಿ ಅವರೇ ಮ್ಯೂಟ್ ಮಾಡ್ಕೊಳ್ಳಿ. ಯಾವುದೇ ಕೆಲಸನೂ ಕೂಡ ನಿಮ್ಗೆ ದುಡ್ಡು ಬರಬೇಕು, ಹಣ ಬರಬೇಕು ಅಂತ ಇದ್ರೆ ಹಣ ಬಂದಿದೆ ಅಂತ ಬರೀರಿ. ಅದಿನ್ನೂ ಬಂದಿರಲ್ಲ ಅಂತ, ಇವತ್ತಿನ ಪರಿಸ್ಥಿತಿ ನೀವು ಬಂದಿಲ್ವಲ್ಲ ನಾನು ಏನ್ ಮಾಡ್ಲಿ ಅಂತ ಅನ್ಕೋಬೇಡಿ, ಹಣ ಬಂದಿದೆ ಅಂತ ಬರೀರಿ. ನಿಮ್ಮ ಮನಸ್ಸಿನಲ್ಲಿರುವ ಅನಿಸಿಕೆಗಳನ್ನ ಮರೀದ ಹಾಗೆ ಬರೀರಿ. ನಿಮ್ಮ ಅನಿಸಿಕೆಗಳನ್ನ ಬರೆದ ನಂತರ ಮತ್ತೊಮ್ಮೆ ನೇಚರ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಮತ್ತೊಮ್ಮೆ 3 ಬಾರಿ ಬರೀರಿ. ಮೂರು ಬಾರಿ ಬರೆದ ನಂತರ ಅದರ ಕೆಳಗಡೆಗೆ ನಿಮ್ಮ ಹೆಸರನ್ನ ಬರೀರಿ.
ಎಲ್ಲರದು ಬರೆದಿದ್ದಾಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸುನಿಲ್ ಅವರೇ. ಶಶಿಕಲಾ ಅವರೇ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಭುವನೇಶ್ವರಿ ಅವರೇ ಥ್ಯಾಂಕ್ ಯು. ಪದ್ಮಾವತಿ ಅವರೇ ಥ್ಯಾಂಕ್ ಯು. ಈಗ ಎಲ್ಲರೂ ಬರೆದಿದ್ದಾಗಿದ್ರೆ ಈಗ ನಾನು ಹೇಳೋ ರೀತಿನಲ್ಲಿ ಮಾಡಿ ಪೇಪರನ್ನ ಈ ರೀತಿ ನೆಟ್ಟಿಗೆ ಹಿಡ್ಕೊಳ್ಳಿ. ವರ್ಟಿಕಲ್ ಆಗಿರಬೇಕು, ಉದ್ದ ಹೀಗಿರಬೇಕು, ಅಗಲ ಹೀಗಿರಬೇಕು, ಹೀಗೆ ಅಗಲ ಹೀಗೆ ಉದ್ದ. ಕಾಣಿಸ್ತಾ ಇದೆಯಾ? ಹೀಗೆ ಹಿಡಿದಾಗ ನೀವು ಬರೆದಿರುವಂಥದ್ದು ನಿಮ್ಮ ಮುಖ ಕಡೆಗಿರಬೇಕು. ನೀವು ಬರೆದಿರುವ ವಿಚಾರಗಳು ನಿಮ್ಮ ಮುಖದ ಕಡೆಗಿರಬೇಕು. ಮತ್ತೊಮ್ಮೆ ನೀವು ಬರೆದಿರೋದೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ಓದೋದಿದ್ರೆ ಇನ್ನೊಮ್ಮೆ ಓದ್ಬಿಡಿ. ಈ ರೀತಿ ಮಾಡಿದ ನಂತರ ಈ ಹಾಳೆಯನ್ನ ನಿಧಾನವಾಗಿ ನಿಮ್ಮ ಕಡೆಗೆ ಹೀಗೆ ಫೋಲ್ಡ್ ಮಾಡಬೇಕು. ಈ ತರ ಹೀಗೆ ಫೋಲ್ಡ್ ಮಾಡಿ ಮತ್ತೆ ಪೇಪರ್ನ ತಿರುಗಿಸಿ. ಆವಾಗ ಉದ್ದ ಭಾಗ ಮತ್ತೆ ಅದೇ ತರ ಇರುತ್ತೆ. ನೀವು ಬರೆದಿರೋದು ಒಳಗಡೆ ಹೋಗಿರುತ್ತೆ. ಮತ್ತೆ ಮೇಲಿಂದ ಕೆಳಗೆ ಇದನ್ನ ಫೋಲ್ಡ್ ಮಾಡಿ ನಿಮ್ಮ ಕಡೆಗೆ ಬರೋ ತರ ಫೋಲ್ಡ್ ಮಾಡಿ. ಇವಾಗ ಈ ತರ ಒಂದು ಚಿಕ್ಕದಾದ ಒಂದು ಪೇಪರ್ ಆಗುತ್ತೆ. ಕಾಣಿಸ್ತಾ ಇದೆಯಾ? ಹಾ ಅಮ್ಮ, ಇವಾಗ ಕಾಣಿಸ್ತಾ ಇದೆಯಾ ನೋಡಿ ಈ ಪೇಪರು? ಈ ಕಾಣಿಸ್ತಾ ಇದೆಯಾ ಪೇಪರು ಇಲ್ವಾ? ಕಾಣಿಸ್ತಾ ಇಲ್ಲ ಸರ್. ನಿಮ್ದು ಫುಲ್ ಸ್ಕ್ರೀನ್ ಇದು ಮಾಡ್ಕೊಳ್ಳಿ ಸರ್. ದೊಡ್ಡದಾಗಿ ಮಾಡಿದ್ರೆ ಆಗುತ್ತೆ. ಫುಲ್ ಸ್ಕ್ರೀನ್ ಮಾಡ್ತೀನಿ.